ಈ ಆಲೂಗಡ್ಡೆ ಕೆಲಸ ನಾನು ಹೋದ ವರ್ಷ ಮಾಡಿದ ತಪ್ಪು ಈ ವರ್ಷ ಮಾಡಬಾರ್ದು ಅಂದ್ಕೊಂಡೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇದು ಬಂದು ನಾನು ಒಂದು 4 ಕೆ ಜಿ ಹಂಗೆ ಆಲೂಗಡ್ಡೆ ತೊಗೊಂಡು, 4 ಕೆ ಜಿ ಏನಿಲ್ಲ, ಒಂದು 3 ಕೆ ಜಿ ಹಂಗೆ ಇದ್ದಿರ್ಬೋದು ಅನ್ಕೋತೀನಿ. ಒಂದು 3 ಕೆ ಜಿ ಹಂಗೆ ಅಂದ್ರೆ ಒಂದೊಂದು 2 ಕೆ ಜಿ ಹಂಗೆ ನಮ್ಮ ಅಮ್ಮ ಕಳಿಸಿರು. ಇನ್ನು ನಮ್ಮ ಮನೆಗೆ 1 ಕೆ ಜಿ ಇತ್ತು. ಅವೆಲ್ಲ ತೊಗೊಂಡು ನಾನು ಆಲೂಗಡ್ಡೆ ಚಿಪ್ಸ್ ಮಾಡಮಂತಂದು ಸ್ಟಾರ್ಟ್ ಮಾಡೀನಿ. ಇನ್ನು ನಮ್ಮ ಮನೆಯವ್ರ ಸರಾಗ ವೆಯ್ಟ್ ಮಾಡ್ಲತ್ತಿಲ್ಲ, ಯಾಕಂದ್ರೆ ಅವರು ಡ್ಯೂಟಿಗೆ ಹೋಗಿರು. ಇನ್ನು ಹೋದ ವರ್ಷ ಬಂದು ನಾನು ಈ ಆಲೂ ಚಿಪ್ಸ್ ಮಾಡೋ ಟೈಮಿಗೆ ಒಂದು ತಪ್ಪು ಮಾಡಿದ್ದೇವೆ. ಆ ಒಂದು ತಪ್ಪಿಂದ ಒಂದು ಆಲೂಗಡ್ಡೆ ಚಿಪ್ಸ್ ಕರ್ದು ನಾವು ತಿಂದಿಲ್ಲ. ಪೂರ್ತಿ 4 ಕಿಲೋ ಆಲೂಗಡ್ಡೆ, ಒಂದು ಆಲೂಗಡ್ಡೆ ಪಾಪಡ್ ಭೀ ನಾವು ಕರ್ದು ಅಷ್ಟಲ್ಲಿ ಒಂದು ಭೀ ಬಾಯಿಗೆ ಇಟ್ಟಿಲ್ಲ. ಆ ಥರ ಆಗಿತ್ತು ಹೋದ ವರ್ಷ. ಏನಪ್ಪ ಅಂದ್ರೆ ನಾವು ಆಲೂಗಡ್ಡೆ ಎಲ್ಲ ತಂದು ಒಂದು 4 ಕೆ ಜಿ ಹಂಗೆ ತಂದು ಚಿಪ್ಸ್ ಅಂದ್ರೆ ಅದು ಸಪ್ಪೆ ಎಲ್ಲ ತೆಗೆದು ಎಲ್ಲ ಮಾಡಿ ಚಿಪ್ಸ್ ಮಾಡಿದ್ದೇವೆ. ಇದು ಏನಾಗ್ಯದ ಅಂತ ಮುಂದೆ ಹೇಳ್ತೀನಿ. ಇನ್ನು ಇಲ್ಲಿ ಬಂದು ನಾನು ಆಲೂಗಡ್ಡೆ ಸಪ್ಪೆ ಎಲ್ಲ ತೆಗಿಲತ್ತೀನಲ್ವ, ನಾನು ಕೆಲಸ ಮಾಡ್ಲತ್ತರ ಕಂಪಲ್ಸರಿ ನಮ್ಮ ಜಾನು ಇಲ್ಲದೇ ಒಂದು ಕೆಲಸ ಆಗಲ್ಲ. ಹಾಗಾಗಿ ನಾನು ಮಾಡ್ಲತ್ತೀನಿ ಅಂತಂದು ಆಕಿ ಭೀ ಬಂದೇಳು. ಇವತ್ತೊಂದು ಸ್ವಲ್ಪ ಲಂಗ ಪೊಲ್ಕ ಹಾಕೊಂಡೇಳು. ಇನ್ನು ಅದು ಲಂಗ ದೊಡ್ಡದು ಇರ್ತದಲ್ವ, ಅದು ಸ್ಟೂಲ್ ತಂದು ಅದು ಲಂಗ ಮ್ಯಾಗ ಇಟ್ಕೊಂಡು ಕೂಡೋದು, ಅಲ್ಲಿ ಅದು ಮಾಡೋದು, ಅಲ್ಲಿ ಮಾಡ್ಲತ್ತೇಳು. ಇನ್ನು ಎಲ್ಲ ಕೆಲಸ ನಾ ಮಾಡ್ತೀನಿ, ನಾ ತೊಳಿತೀನಿ ಅಂತ ಆಕಿನೇ ಬಂದು ಮಾಡ್ಲತ್ತೇಳು. ನನಗೇನಪ್ಪ ಅಂದ್ರೆ ನಾನು ಕೆಲಸ ಮಾಡ್ಲತ್ರ ಡಿಸ್ಟರ್ಬ್ ಮಾಡಬಾರ್ದು. ನಾನಂದ್ರೆ ಫಾಸ್ಟಾಗಿ ಕೆಲಸ ಮಾಡ್ಕೋತೀನಿ. ಹಾಗಾಗಿ ಇನ್ನು ನೋಡ್ಲತ್ತಿರಲ್ವ ಆಕಿಂದ ಆಟ ನೋಡ್ರಿ. ನಾನು ತೊಳಿತೀನಿ ಅಂತಂದು ಫಸ್ಟು ಲಂಗ ಎತ್ತಿ ಸ್ಟೂಲ್ ಹಾಕ್ಕೊಂಡು ಕೂಡೋದು. ನನಗಂತೂ ಆಕಿ ಮಾಡ್ಲತ್ರ ನಗು ಬರ್ತದ, ಅಂದ್ರೆ ನಡ್ಬರ್ಕ್ ಬರ್ತಾಳಲ್ವ, ನಗು ಭೀ ಬರ್ತದ, ತಮಾಷೆ ಭೀ ಬರ್ತದ, ಇನ್ನು ಸಿಟ್ಟು ಭೀ ಬರ್ತದ. ಆ ಥರ ಅಂತ ತಿಳ್ಕೊರಿ. ಇನ್ನು ಎಲ್ಲಾದ್ರೂ ಭೀ ಅದು ಲಂಗ ಒಂದು ಎತ್ತದು ಬಿಡಲಾಗಿಗಳು, ಕ್ಯೂಟ್ ಅನ್ಸ್ಲತ್ತಿಗಳು. ಹಾಗಾಗಿ ಇನ್ನು ನಾನು ಬಂದು ಇಲ್ಲಿ ಆಲೂ ಚಿಪ್ಸ್ ಮಾಡ್ಬೇಕಂತ ಎಲ್ಲ ಆಲೂಗಡ್ಡೆ ಸಪ್ಪೆ ಎಲ್ಲ ತೆಗೆದು ಇನ್ನು ಇಲ್ಲಿ ಬಂದು ತೊಳೆದ ಇಡ್ಲತ್ತೀನಿ. ಇನ್ನು ಇಲ್ಲಿ ಬಂದು ನಾನು ಆಲೂಗಡ್ಡೆ ಕಟ್ಟರ್ ಅಂತ ವೆಜಿಟೇಬಲ್ ಕಟ್ಟರ್ ತೊಗೊಂಡಿದ್ದೆ ಲಾಸ್ಟ್ ಇಯರೇ. ಇದ್ರಲಿಂತೆ ನೋಡ್ರಿ ಲಾಸ್ಟ್ ಇಯರ್ ಭೀ ನಮ್ಮ ಮನೆಯವ್ರು ಮಾಡ್ಯಾರ ಫುಲ್ಲು ಚಿಪ್ಸು. ಇನ್ನು ಏನಪ್ಪ ಅಂದರೆ ಇಲ್ಲಿ 2 ಕಾಣತ್ತವಲ್ವ ಕಟ್ಟರು, ಒಂದು ಸಣ್ಣದು ಒಂದು ದೊಡ್ಡದು ಇರ್ತದೆ. ನಾವು ಹೋದ ವರ್ಷ ಏನು ಮಾಡಿದ್ದೀವಿ ಅಂದರೆ ಪೂರ್ತಿ 4 ಕೆ ಜಿ ಇದ್ವಿ ಏನು ಅನ್ಕೋತೀನಿ, 5 ಕೆ ಜಿಯು ಪೂರ್ತಿ ನಾವು ಸಣ್ಣದ್ರಲಿಂತ ಮಾಡಿದ್ದೇವೆ. ಸಣ್ಣದು ಚಿಪ್ಸ್ ಕಟ್ಟರ್ ಇರ್ತದಲ್ವ ಅದ್ರಲಿಂದ ಮಾಡಿದ್ದೇವೆ. ಅವು ನಾವು ಮಾಡಿದ್ದೆ ಸಣ್ಣದು, ಮತ್ತು ಕುದಿಸಿ ಬಿಸಿಲಿಗೆ ಹಾಕಿ ಒಣಗಿದ ಮೇಲೆ ಅವು ಪೂರ್ತಿ ತೆಳ್ಳಗಾದವು. ತೆಳ್ಳಗಾಗಿ ಕರಿಲಕ್ಕೆ ಹೋದ್ರೆ ಎಣ್ಣೆಗೆ ಹಾಕೋರೆ ಪೂರ್ತಿ ಕರ್ರುಗೆ ಆಗೋದು, ಕರ್ರುಗೆ ಆಲತ್ತಿವು. ಅಂದ್ರೆ ಹಿಂಗೆ ಹಾಕಿ ಹಿಂಗೆ ತೆಗೆದ್ರು ಭೀ ಕರ್ರುಗೆ ಆಗ್ಲತ್ತಿವು. ಅಂದ್ರೆ ಅವು ಒಟ್ಟು ತಿಲ್ಲಕ್ಕೆ ಭೀ ಟೇಸ್ಟ್ ಹತ್ತಲಾಗಿವು, ಕೈ ಹತ್ಲತ್ತಿವು. ಅಂದ್ರೆ ಈಗ ನಾವು ಕರ್ರುಗಾದ್ರೆ ಹಾಗೆ ಹತ್ತವಲ್ವ, ಅದ್ರ ಸಲುವಾಗಿ ಈ ಸರ್ತಿ ದಮ್ಮಂದು ತರಿಬೇಕಂತ ಅಂದ್ರೆ ಡೈರೆಕ್ಟೇ ತಿಂದೀವಿ ನಾವು. ಒಂದು 4 ಕಿಲೋ ಪಾಪಡ್ ಆಲೂ ಚಿಪ್ಸು ನಾವು ಓನ್ಲಿ ಅದೇ ಥರ ತಿಂದೀವಿ, ಕರಲ್ದೇ ತಿಂದಿದ್ದೇವೆ. ಹೋದ ವರ್ಷಿನ ಪಾಪಡು ಇನ್ನೂ ಭೀ ಇನ್ನೂ 1 ಕೆ ಜಿ ಹಂಗೆ ಅವ. ಹಾಗಾಗಿ ಈ ಸರ್ತಿ ಆ ತಪ್ಪು ಮಾಡಬಾರ್ದಂತ ಒಂದು ಸ್ವಲ್ಪ ದಪ್ಪಂದಿರ್ತದಲ್ವ ಅದ್ರಲಿಂತೆ ಮಾಡ್ಲತ್ತೀನಿ ನಾನು. ಹೋದ್ವಲ್ಲೂ ನಮ್ಮ ಮನೆಯವ್ರು ಮಾಡಿರು ಫುಲ್ಲು 4 ಕೆ ಜಿ ಹಂಗೆ ಅವರೇ ಮಾಡಿರು. ಅಂದ್ರೆ ಇದು ನಾನು ಕಟ್ಟರ್ ತೊಗೊಂಡಿನಲ್ವ, ಇದ್ರಲಿಂತ ಈಝಿ ಒಂದು ಅರ್ಧ ಗಂಟೆದಾಗ ಮುಗಿಸ್ಬೋದು, ಒಂದು 4-5 ಕೆ ಜಿ ಆ ಥರ ಅಂತ ತಿಳ್ಕೊರಿ, ಈಝಿ. ಹಾಗಾಗಿ ಈ ಸರ್ತಿ ನಾನೇ ಮಾಡಮಿ ಅಂತಂದು ದಮ್ಮನ ಕಟ್ಟರ್ ಇರ್ತದಲ್ವ ಅದ್ರಲಿಂತ ಮಾಡ್ಲತ್ತೀನಿ. ಇಲ್ಲಿ ನಡ್ಬರ್ಕ ನಾ ಮಾಡ್ಲತ್ರ ನಮ್ಮ ಜಾನು ಬರಲ್ದದ್ರು ನಡೆಯಲ್ಲ, ಕಂಪಲ್ಸರಿ ನಾ ಮಾಡ್ತೀನಿ ಅಂತಂದು. ಇನ್ನು ನಮ್ಮ ಅಮ್ಮ ಅಂತೂ ಈ ಥರ ಕೆಲಸದಾಗ ಎದ್ರಾಗ ಭೀ ಬರಲ್ಲ ಉಳಕಿ. ಇನ್ನು ಹಾಲಿಡೇ ಇತ್ತಂದ್ರೆ ಆಕಿಗೆ ಟಿ ವಿನೇ ಕಂಪಲ್ಸರಿ. ಇವತ್ತು ಹಾಲಿಡೇ ಇತ್ತು, ಹಾಗಾಗಿ ಆಕೆ ಟಿ ವಿ ಮುಂದೆ ಇದ್ದಳು. ಇನ್ನು ನಾನು ಈಕಿ ಮಾಡ್ಲತ್ತಿದ್ದೇವೆ. ಇನ್ನು ಈಕಿ ಬಂದು ನನಗೆ ನೋಡೋದಲ್ಲಿ ಅಂದರೆ ಆಲೂ ಚಿಪ್ಸ್ ಬೀಳಲ್ಲ ಅವೆಲ್ಲ ನೋಡೋದಲ್ಲಿ. ನಮ್ಮ ಮಮ್ಮಿ ಮಾಡ್ಲಕ್ಕೆ ಹೊಂಟಿಲ್ಲಲ್ವ, ಆಕಿನ ಕೈಲಿ ಮಾಡು ಅಂತ ಕೊಡ್ಲತ್ತಿದ್ದ, ಬಟ್ ಮಾಡ್ಲಕ್ಕೆ ಹೊಂಟಿಲ್ಲ ಅಂತಂದು ನಾನು ಒಂದು ಕೊಡ್ತೀನಿ ಮಮ್ಮಿ ನೀನು ಮಾಡು ಅಂತಂದಳು ಒಂದು ಸ್ವಲ್ಪ. ಇನ್ನು ಕೊಟ್ಟಿದ ಮೇಲೆ ಈ ಸರ್ತಿ ಅಂತೂ ಸ್ವಲ್ಪ ದಪ್ಪಂದ್ರಲಿಂದ ಮಾಡತ್ತೀನಲ್ವ ಚಂದೇ ಬಂದಿವು. ಆ್ಯಕ್ಚುಲಿ ಕರ್ದು ಭೀ ನೋಡೀನಿ ನಾನು, ಅದೇ ಹಾಗಾಗಿ ಹೇಳತ್ತೀನಿ. ಇನ್ನು ಇದು ಆಲೂ ಕಟ್ಟರಂತೂ ನನಗಂತೂ ವೆಜಿಟೇಬಲ್ ಕಟ್ಟರು ಫುಲ್ಲು ಒಂದು 10-12 ಏನೋ ಬರ್ತವೆ ಇದ್ರಾಗ. ಹಾಗಾಗಿ ಇದು ನನಗಂತೂ ತುಂಬ ಯೂಸ್ ಆಗ್ಯದ ಆಲೂ ಚಿಪ್ಸ್ಗೆ. ಲಾಸ್ಟ್ ಇಯರ್ ತೆಗ್ದಿದ್ದಕ್ಕೆ ಮತ್ತು ಹೀಗೆ ತೆಗ್ದೀನಿ. ಇದು ಯಾಕೆ ತೊಗೊಂಡಿನಪ್ಪ ಅಂದ್ರೆ ಒಂದು ವೇಳೆ ನಾನು ಮುಂದೆ ನನ್ನ ಮಕ್ಕಳು ಸ್ವಲ್ಪ ದೊಡ್ಡರಾದ್ರು ಭೀ ನಾನು ಒಂದಿನ ಎಲ್ಲೋದ್ರು ಭೀ ಅವರು ವೆಜಿಟೇಬಲ್ ಕಟ್ ಮಾಡ್ಕೊಂಡ್ರೆ ಸಾಕು ಅಂತಂದು, ಅಂದರೆ ಈ ಥರ ಪ್ರೆಸ್ ಮಾಡ್ರೆ ಆಗೋಯ್ತು, ಅದು ತಾನೇ ಕಟ್ ಆಯ್ತದ. ಹಾಗಾಗಿ ಇನ್ನು ಇದು ಬಂದು ನಾವು ಎಲ್ಲ ಫುಲ್ಲು 3 ಕೆ ಜಿ ಹಂಗೆ ಆಲೂ ಚಿಪ್ಸ್ ಮಾಡಿ ಇನ್ನು ರೆಡಿ ಮಾಡಿ ಇಟ್ಟೀನಿ. ಅವಕ್ಕೂ ಕಟ್ ಮಾಡಿ ಅಂದ್ರೆ ಗೀಚಿ
ಮಾಡಿದೇವಿ ಹೆಂಗೆ ಮಾಡಿದೇವೆ ಅಂತ ವೀಡಿಯೋದಾಗ ತೋರಿಸ್ಬೇಕಂತ ನಾವು ಒಂದು ಸ್ವಲ್ಪ ಸ್ಟೈಲಿಂತ ಇನ್ನು ನಮ್ಮ ಅಮ್ಮ ಅಂತೂ ಇದ್ರಾಗ ಬರೋಲ್ಲ, ಇನ್ನು ನಾವಿಬ್ಬರೇ ಅಲ್ವಾ ಅದ್ರಾಗ ಹಾಲು ಆವ ಇಲ್ಲ ಅಂತ ನೋಡ್ಕೊತಾ ಇನ್ನು ಜರ ಸ್ವಲ್ಪ ಪೋಸ್ಗಳದು ಕೊಡ್ಲತ್ತಿದ್ದೇವೆ ಥಂಬ್ನೇಲ್ ಮಾಡ್ಬೇಕಂತಂದು. ಇನ್ನು ನಾನು ಹೆಂಗೆ ಮಾಡ್ತೀನಲ್ವ ಅದೇ ಥರ ಮಾಡ್ತಾಳೆ ನಮ್ಮ ಜಾನು. ಇನ್ನು ನಾನು ಹೇಳ್ಕೊಟ್ಟಂಗೆ ಕೇಳ್ತಾಳೆ ಯಾವುದೇ ಕೆಲಸ ಆಗಲಿ. ಇನ್ನು ಮಾಡ್ಲತ್ರ ಚೆಂದೇ ಮಾಡ್ತೀನಿ ನಾನು. ಮಾಡಲ್ಲೋದಂದ್ರೆ ಇದೇ ಥರ ಲೇಸಿಯಾಗಿ ಮಾಡ್ತೀನಿ ಅಷ್ಟೇ. ಇನ್ನು ಇಲ್ಲಿ ಬಂದು ಹಾಲು ಆಲ್ರೆಡಿ ಚಿಪ್ಸ್ ಆಗ್ಯಾವಲ್ವ, ಇಲ್ಲಿ ಬಂದು ನಾನು ಕುದಿಸ್ಲಕ್ಕ ನೀರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಇರ್ತೀನಿ. ಸಣ್ಣದ್ರಾಗೆ ಮಾಡ್ಲತ್ತೀನಿ, ಯಾಕಂದ್ರೆ ದೊಡ್ಡ ತೆಗಿಬೇಕಾದ್ರೆ ಈಗ ಮ್ಯಾಗಿನ ತೆಗಿಬೇಕು 2 ಟೈಮ್ಸ್ ಕುದಿಸೋರು ಆಯ್ತಂದ್ರೆ. ಇನ್ನು ಹಾಲ್ನಾಗೆ ಚಿಪ್ಸ್ ಇಬ್ಬರು ಅಕ್ಕ ತಂಗಿ ತಂದು ಇರ್ತಾರ. ಅಡಿಗೆ ಮಾಡತ್ತೀವಿ, ಅದಕ್ಕೆ ಅಡಿಗೆ ಅಂತಾರ. ಹಂಗೆ ನಾವು ಮಾಡೋದ ಚಿಪ್ಸ್. ಏನು ಏನ್ ಕಾಣಿಸು? ಎಲ್ಲಿ 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 ವಿಡಿಯೋದಾಗ? ನಿನಗೆ ಯಾಕೆ ತೋರಿಸ್ಬೇಕು ನಾ? ನಿನಗೆ ಯಾಕೆ ತೋರಿಸ್ಬೇಕು ನಾ? ಸುಮ್ಮನು ಬ್ಯಾಗ್ ನೋಡವು ಮಾಡಿರ್ತೀವಿ, ಹಂಗಿದು ಮಾಡತ್ತೀವಿ. ಫುಲ್ಲು ಚಿಪ್ಸ್ ಅದು ಮಾಡಿ ಒಣಾಕಿ ತನ ಭೀ ನಮ್ಮ ಜಾನು ನನ್ನ ಜೊತೆನೇ ಇದ್ದಳು. ನನ್ನ ಜೊತೆನೇ ಅಂದ್ರೆ ಒಣಾಕ್ಲಾಗ ಭೀ ಮ್ಯಾಗ ಬಂದೇಳು. ಫುಲ್ಲು ಬಿಸಿಲಾದ ಅಂದ್ರೂ ಭೀ ಕೇಳಿಲ್ಲ, ಬಟ್ ನಾನು ಹಿಂದೆ ಬಂದು ನಾನು ಹಾಕ್ತೀನಿ ಮಮ್ಮಿ ಅಂತ ಬಂದೇಳು. ಇನ್ನು ಫೈನಲಿ ಇಲ್ಲಿ ಬಂದು ಹೆಸರು ಬಂದಿತ್ತು, ಕುದಿಲತ್ತೀವಿ ನೀರು, ಹಾಗಾಗಿ ನಾನು ಚಿಪ್ಸ್ ಮಾಡಿಟ್ಟಿವಿದ್ವಲ್ವ ಅವು ಹಾಕಿ ಕುದಿಸ್ಬೇಕು ಒಂದು 2 ನಿಮಿಷ. ಇನ್ನು ನನಗೆ ಅಷ್ಟೊಂದು ಗೊತ್ತಾಗಲ್ಲೋಯ್ತು, ಯಾಕಂದ್ರೆ ನಮ್ಮ ಮನೆಯವ್ರಿದ್ರೆ ನಮ್ಮ ಮನೆಯವ್ರು ಹೇಳ್ತಾರೆ, ಬಟ್ ಅವ್ರು ಇದ್ದಿಲ್ಲ, ಡ್ಯೂಟಿಗೆ ಹೋಗಿರು. ಹಾಗಾಗಿ ನಮ್ಮ ಅಕ್ಕ ಕೇಳಿದ್ದ, ವೀಡಿಯೋ ಕಾಲ್ ಮಾಡಿ ತೋರಿಸ್ದ. ಇನ್ನು ಆಕೆಗೆ ಫೋನ್ ಹಚ್ಚಿರ ವೀಡಿಯೋ ಕಾಲ್ ಮಾಡಿ ತೋರ್ಸಂದಳು. ಹಾಗಾಗಿ ತೋರಿಸಿ ಮತ್ತು ಆಕೆಗೆ ಕೇಳಿದ ಮೇಲೆ ತೆಗ್ದ. ಆ್ಯಕ್ಚುಲಿ ಇವೆಲ್ಲ ನನಗೆ ಬರಲ್ಲ, ಅಂದ್ರೆ ಈಗ ಪಾಪಡ್ ಹಾಕೋದಲ್ಲಿ ಅವು ಅಲ್ಲಿ ನನಗೆ ತಿಳಿದಪ್ಲೆ ಮಾಡ್ತೀನಿ. ಇಲ್ಲೋದ್ರೆ ನಾನು ಕಂಪಲ್ಸರಿ ನಮ್ಮ ಅಕ್ಕಗೆಲ್ಲ ನಮ್ಮ ಅಮ್ಮಗೆ ಕಂಪಲ್ಸರಿ ಕೇಳೇ ಮಾಡ್ತೀನಿ. ಹಾಗಾಗಿ ಒಂದು ಫಸ್ಟದು ಇರ್ತದಲ್ವ, ಅದು ಕುದ್ದಿವು ಆಲೂ ಚಿಪ್ಸ್ ಒಂದು 5 ನಿಮಿಷ ಸ್ವಲ್ಪ ದಪ್ಪಿದ್ವಲ್ವ, ಹಾಗಾಗಿ ಒಂದು 5 ನಿಮಿಷ ಹಂಗೆ ಕುದ್ದಿ ಮೇಲೆ ತೆಗ್ದ. ಒಂದು ಫಸ್ಟಿಂದು ಬರೋ ಟೈಮಿಗೇನೋ ಚೆಂದೇ ಬಂದವ, ಬಟ್ ಫಸ್ಟ್ದು ಚೆಂದ ಬಂದವ. ಇನ್ನು ಸೆಕೆಂಡ್ ಟೈಮ್ ಇರ್ತದಲ್ವ, ಅದು ಏನಾಗ್ಯದ ಸ್ವಲ್ಪ ಜಾಸ್ತಿ ಕುದ್ದವ. ಅಂದ್ರೆ ಇವು ತೆಗ್ದಿದ್ಮೇಲೆ ಮತ್ತು ಅವು ಹಾಕಿದ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಕುದ್ದವ. ಹಾಗಾಗಿ ಅವು ಸ್ವಲ್ಪ ಮೆತ್ತಗಾಗಿವು. ಹಾಗಾಗಿ ನಾ ತೆಗ್ದು ತೊಗೊಂಡೋಗಿ ಮ್ಯಾಗ ಹಾಕಿದ್ದ. ಅವು ಯಾವ್ಯಾವ ಮೆತ್ತಗಾಗಿ ಒಡೆದಿದ್ದು ಅಲ್ವ, ಅವು ತೊಗೊಂಡು ಬಂದು ಅದ್ರಲಿಂತ ಆಲೂ ಪರೋಟ ಮಾಡಿದ. ಲಾಸ್ ಏನು ಮಾಡ್ಕೊಂಡಿಲ್ಲ. ಇನ್ನು ಒಂದು ಸ್ವಲ್ಪ ಏನು ಮಾಡಿದ್ದಪ್ಪ ಅಂದ್ರೆ ಫಸ್ಟ್ ಕುದ್ದಿವಿದ್ವಲ್ವ, ಅವು ನೋಡಮ್ಮಿ ಚಿಪ್ಸ್ ಆಯ್ತವ ಇಲ್ಲ, ಈಗ ಶಾಪ್ನಾಗ 5 ರೂಪಾಯಿ ಪ್ಯಾಕೆಟ್ ಚಿಪ್ಸ್ ತೊತ್ತೇವಲ್ವ, ಆ ಥರ ಆಯ್ತವ ಇಲ್ಲ ಅಂತ ನೋಡಿ ಫ್ರೈ ಮಾಡ್ಲಕ್ಕಂತ ಏರ್ ಫ್ರೈಯರ್ದಾಗ ಒಂದು ಥೋಡೆ ಇಟ್ಟಿದ್ದ. ಚೆಂದ ಆಗಿವು, ಕ್ರಿಸ್ಪಿ ಆಗಿವು. ಅಂದ್ರೆ ಅದು ಸ್ವಲ್ಪ ತೆಳ್ಳಗೆ ಮಾಡ್ರೆ ಈಗ ಕ್ರಿಸ್ಪಿ ಆಗಿವು. ಒಂದು ಸ್ವಲ್ಪ ದಪ್ಪ ಮಾಡಿನಲ್ವ, ಒಂದರ ಪೂರಿಗತ್ಲೇ ಉಬ್ಬಿತ್ತು. ಹಾಗಾಗಿ ಇನ್ನು ಯಾವ ಥರ ಆಗ್ಯಾವ ಅಂತ ನಮ್ಮ ಅಮ್ಮಗೆ ಕೇಳ್ತೀನಿ ಬರ್ರಿ. ಮೆತ್ತಗಾಗ್ಯಾವ, ಸರ್ ದಮ್ಮ ಆಗ್ಯಾವ, ಮೆತ್ತಗ ಚೆಂದಾಗ್ಯಾವ. ತೆಳ್ಳಂದ್ರೆ ಮಾಡ್ಬೇಕು. ತಗೋರ ಚಿಪ್ಸು ದುಕಾನ್ದಾಗಿನ ಚಿಪ್ಸ್ ಇರಲ್ಲ ಹಂಗಾಗ್ಯಾವ. ಚಿಪ್ಸ್ ಅಂತೂ ಟೇಸ್ಟಿ ಆಗಿದ್ದವು, ಅಂದ್ರೆ ನನಗಂತೂ ಇಷ್ಟ ಆದವು. ಇನ್ನೊಂದು ಸರ್ತಿ ಮಾಡಿದಾಗ ಸ್ವಲ್ಪ ತೆಳ್ಳದ್ರಲಿಂತ ಮಾಡಿ ಈ ಥರ ಏರ್ ಫ್ರೈಯರ್ದಾಗ ಮಾಡಿದ್ರೆ ಸೇಮ್ ಶಾಪ್ನಾಗ ನಮ್ಗೆ 5 ರೂಪಾಯಿ ಪ್ಯಾಕೆಟ್ ಸಿಗ್ತಾವಲ್ಲ ಅದೇ ಥರ ಆಯ್ತವ. ಇನ್ನು ನಮ್ಮ ಜಾನುಗೆ ಏನಪ್ಪ ಅಂದ್ರೆ ಸುರು ತಿನ್ನು ಅಂದ್ರೆ ತಿನ್ಬಲ್ ಹೋದಳು. ಇನ್ನು ಲಾಸ್ಟಿಗೆ ಫುಲ್ಲು ಪ್ಲೇಟ್ ತೊಗೊಂಡು ಆಕಿದ್ನಿ ತಿಲ್ಲಕ್ಕೆ ಸ್ಟಾರ್ಟ್ ಮಾಡೋಳು. ಇನ್ನು ಇವೆಲ್ಲ ಇವರಿಬ್ಬರು ತಿಂದ ಮೇಲೆ ನಾವು ಹೋಗಿ ಮ್ಯಾಗದು ಹಾಕಿ ಬಂದೇವಿ, ಜಾನು ನಾನು ಹೋಗಿ. ಬಟ್ ಅದೇನು ವೀಡಿಯೋ ಮಾಡಿಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು. ಇನ್ನು ನಮ್ದು ಆಲೂ ಚಿಪ್ಸ್ ಇದೇ ಥರ ಮಾಡ್ತೀರಿ ಹೆಂಗೆ ಅಂತ ನನಗೆ ಕಮೆಂಟ್ ಮಾಡಿರಿ. ಓಕೆನಾ? ಇಷ್ಟ ಆದರೆ ಲೈಕ್ ಮಾಡಿರಿ.